ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ವಿಕಪ್ನ ಟಿವಿಗೆ ಸ್ವಾಗತ. ನಾನು ನಿಮ್ಮ ಶ್ವೇತಾ. ನಾನು ಹಿಂದಿನ ವಿಡಿಯೋದಲ್ಲಿ ಶುಕ್ರವಾರದ ವ್ಲಾಗ್ನ ಹಾಕಿದ್ದೆ. ನಮ್ಮಲ್ಲಿ ಹಸೆ ಹಾಕೋದು ಹಾಗೆ ಮೆಹಂದಿದ ವಿಡಿಯೋಸ್ನ ಹಾಕಿದ್ದೆ. ನೀವು ಇನ್ನೂ ಆ ವಿಡಿಯೋಸ್ನ ನೋಡಿಲ್ಲ ಅಂದ್ರೆ ಇಂಟ್ರೆಸ್ಟ್ ಇದೆ, ದಯವಿಟ್ಟು ಒಂದ್ಸಲ ಹೋಗಿ ಆ ವಿಡಿಯೋಸ್ನ ನೋಡ್ಕೊಂಡು ಬನ್ನಿ. ಇದು ಶನಿವಾರದ ಬೆಳಗಿನ ವ್ಲಾಗ್. ಇಲ್ಲಿ ಬೆಳಿಗ್ಗೆನೆ ನಮ್ಮ ಕಡೆ ಭಾನುವಾರ ಮದ್ವೆ ಆಗಿರೋದ್ರಿಂದ ಶನಿವಾರನೇ ಚಪ್ರ ಹಾಕ್ತಾ ಇದ್ದಾರೆ. ನಾವು ಚಪ್ರ ಹಾಕ್ಲಿಕ್ಕೆ ಬೇರೆಯವ್ರನ್ನೆಲ್ಲ ಕರ್ಸಲ್ಲ, ಊರಿನ ಜನ ಎಲ್ಲ ಸೇರ್ಕೊಂಡು ಬೆಳಗ್ಗೆನೆ ಬಂದು ಚಪ್ರನ ಹಾಕ್ತಾರೆ. ಇಲ್ಲಿ ಚಪ್ರ ಹಾಕ್ಲಿಕ್ಕೆ ತೆಂಗಿನ ಗರಿನ ನೇಯ್ತಾ ಇದ್ದಾರೆ. ನಮ್ಮ ಅಜ್ಜಿ ತಾತ ಅವರೆಲ್ಲ ಸೇರ್ಕೊಂಡು ನೇಯ್ತಾ ಇದ್ದಾರೆ. ಮತ್ತೆ ಈ ಕಡೆ ಚಪ್ರ ಹಾಕ್ಲಿಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಯಾರದೇ ಮನೆ ಮದ್ವೆ ಆಗ್ಲಿ ಊರಿನ ಜನ ಎಲ್ಲ ಬಂದು ಸೇರ್ಕೊಂಡು ಚಪ್ರ ಹಾಕ್ತಾರೆ. ಮುಂಚೆ ಎಲ್ಲ ಸ್ವಲ್ಪ ದೊಡ್ಡದಾಗಿ ಹಾಕ್ತಾ ಇದ್ರು, ಇವಾಗೆಲ್ಲ ಮದ್ವೆ ಛತ್ರದಲ್ಲಿ ನಡೆಯೋದ್ರಿಂದ ಈಗ ಚಿಕ್ಕದಾಗೇನೆ ಚಪ್ರ ಹಾಕ್ತಾರೆ. ಸಿಟಿ ಕಡೆ ಎಲ್ಲ ಹಾಕೋ ತರ ಫ್ಯಾನ್ಸಿ ಆಗಿಲ್ಲ ಚಪ್ರ ಹಾಕಲ್ಲ. ನಮ್ ಕಡೆ ಎಲ್ಲ ಸಾಂಪ್ರದಾಯಿಕಬದ್ಧವಾಗಿ ತೆಂಗಿನ ಗರಿ, ಮಾವಿನ ಸೊಪ್ಪು ಎಲ್ಲನ ಬಳಸಿ ಚಪ್ರನ ಹಾಕ್ತಾರೆ. ಇವಾಗೆಲ್ಲ ಚೆಂಡು ಹೂ ಹಾಗೇನೆ ಸೇವಂತಿಗೆ ಹೂವನ್ನ ಚಪ್ರನ ಅಲಂಕಾರ ಮಾಡ್ಲಿಕ್ಕೆ ಬಳಸ್ತಾ ಇದ್ರು. ಬಟ್ ಹಿಂದಿನ ಕಾಲದಲ್ಲೆಲ್ಲ ಕಕ್ಕೆ ಹೂವು ಅಂತ ಸಿಗ್ತಾ ಇತ್ತು, ಹಾಗೇನೆ ತುಂಬಾ ತರದ ಕಾಡು ಹೂ ಎಲ್ಲ ಸಿಗ್ತಾ ಇತ್ತು, ಅದರಿಂದ ಚಪ್ರನ ಅಲಂಕಾರ ಮಾಡ್ತಾ ಇದ್ರು. ಇವಾಗ ಮರಗಳು ಕೂಡ ಕಮ್ಮಿ ಆಗಿದೆ, ಆತರ ವಿವಿಧವಾದಂತ ಹೂಗಳು ಕೂಡ ಸಿಗಲ್ಲ. ಹಾಗಾಗಿ ಎಲ್ಲೆಡೆ ಸಿಗುವಂತ ಚೆಂಡು ಹೂ ಹಾಗೆ ಸೇವಂತಿಗೆ ಹೂವನ್ನ ಬಳಸಿ ಚಪ್ರನ ಅಲಂಕಾರ ಮಾಡ್ತಾರೆ. ಇಲ್ಲಿ ಆಗ್ಲೇ ಚಪ್ರ ಎಲ್ಲ ಹಾಕಿ ಹೂವಿನ ಅಲಂಕಾರನ ಮಾಡ್ತಾ ಇದ್ದಾರೆ. ಇಲ್ಲಿ ಇನ್ನೊಂದ್ ಕಡೆ ಮದ್ವೆಗೆ ಬಂದಿರೋರ್ಗೆ ತಾಂಬೂಲ ಎಲ್ಲ ಕೊಡ್ಲಿಕ್ಕೆ ತಾಂಬೂಲ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ. ಸಿಟಿಗಳ ತರ ಇಲ್ಲೆಲ್ಲ ಕ್ಯಾಟ್ರಿಂಗ್ ಅವ್ರಿಗೆಲ್ಲ ಹೇಳಲ್ಲ, ಮನೆ ಜನನೇ ಕೂತ್ಕೊಂಡು ಈ ತರ ಕೆಲ್ಸಗಳೆಲ್ಲ ಮಾಡ್ಕೊಳ್ತೀವಿ. ಇವನು ನಮ್ಮ ಅತ್ತೆ ಮಗ ಪ್ರಸನ್ನ, ನೀವು ಹಿಂದಿನ ವಿಡಿಯೋದಲ್ಲಿ ನೋಡಿರ್ಬೋದು. ಇವನು ಕಡಲೆಬೇಳೆನ ಬಳಸಿ ಕಳಸಕ್ಕೆ ಅಲಂಕಾರನ ಮಾಡ್ತಾ ಇದ್ದಾನೆ. ಹಾಗೆ ಇನ್ನೊಂದ್ ಕಡೆ ಇಲ್ಲಿ ನಮ್ಗೆ ಅಡಿಗೆ ಎಲ್ಲ ರೆಡಿ ಆಗ್ತಾ ಇದೆ. ನಮ್ ಚಿಕ್ಕ ಬಂದಿರೋ ಅಮ್ಮ, ನಮ್ಮ ಅತ್ತೆ, ನನ್ನ ತಮ್ಮ ಎಲ್ಲ ಸೇರಿ ಅಡಿಗೆನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಟೊಮೊಟೊ ಬಾತ್ ಆಗ್ತಾ ಇದೆ, ಇನ್ನೊಂದ್ ಕಡೆ ತರಕಾರಿ ಸಾಂಬಾರ್ ಎಲ್ಲ ಮಾಡ್ತಾ ಇದ್ದಾರೆ. ಇವರು ನಮ್ಮ ಅತ್ತೆ ಕೇಸ್ ನಗರದಲ್ಲಿರೋರು. ಇವ್ರು ನಾನು ಎಂಗೇಜ್ಮೆಂಟ್ ವಿಡಿಯೋದಲ್ಲಿ ತೋರಿಸಿದೀನಿ. ಇವತ್ತು ಇವ್ರದೇ ಅಡಿಗೆ ಇಲ್ಲ, ಸೊ ಇವರೇ ಅಡಿಗೆ ಮಾಡ್ತಾ ಇದ್ದಾರೆ. ನಂತರ ಇಲ್ಲಿ ನಾವು ಟಿಫನ್ ಎಲ್ಲ ತಿಂದು ಎಲ್ಲರೂ ರೆಡಿ ಆದ ನಂತರ ಇವತ್ತು ಬಂದಿರೋ ನೆಂಟರುಗಳಿಗೆ ಹಾಗೆ ಮನೆ ಜನಕ್ಕೆ ಎಲ್ಲರಿಗೂ ಬಳೆನ ತೊಡಿಸ್ತಾ ಇದ್ದಾರೆ. ಇವರು ನಮ್ಮ ರಿಲೇಷನ್ ಏನೇ, ಇವರು ಬಳೆ ಎಲ್ಲ ತೊಡಿಸ್ತಾರೆ. ಸೊ ಇವರು ಬಂದಿದ್ರು ಆಂಟಿ, ಎಲ್ಲಾರ್ಗುನು ಮನೆ ಜನಕ್ಕೆ ಹಾಗೆ ಬಂದಿರೋ ಗೆಸ್ಟ್ಗಳಿಗೆ ಎಲ್ಲರಿಗೂ ಇವತ್ತೇನೆ ಬಳೆನ ಹಾಕ್ತಾ ಇದ್ದಾರೆ. ಈ ಬಳೆ ಎಲ್ಲ ಹಾಕಿ ನಂತರದಲ್ಲಿ ನೆಕ್ಸ್ಟ್ ಇನ್ನೊಂದು ನಮ್ಗೆ ಇವತ್ತು ರಿಯಲ್ ಹಸೆ ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆಗ್ತಾ ಇದೆ. ನಿನ್ನೆ ಮಾಡಿದ್ದು ಬರೀ ಧೂಳ್ ಹಸೆ ಅಂತ ಅನ್ಬಿಟ್ಟು, ಅಂದ್ರೆ ಶುಕ್ರವಾರ ಹಸೆ ಮನೆ ಮೇಲೆ ಕೂರಿಸಬಾರ್ದು ಅಂತ ಧೂಳ್ ಹಸೆ ಅಂತ ಒಂದು ಸಿಂಪಲ್ ಆಗಿ ಹಸೆನ ಹಾಕಿ ಮಡ್ಲು ದುಂಬ್ತಾರೆ. ಹಾಗಾಗಿ ಇವತ್ತು ನಮ್ಗೆ ದೇವ್ರ ಹಸೆ ಅಂತ ಹೇಳ್ತಾರೆ. ನಾವು ಮನೆ ದೇವರ ಹತ್ರ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡ್ ಬಂದು ಮನೆಯಲ್ಲಿ ಮತ್ತೆ ಎಲ್ಲಾರು ಬಳಗ ಎಲ್ಲ ಸೇರಿ ನನ್ನ ತಂಗಿಗೆ ಮಡ್ಲು ದುಂಬಿ ಶಾಸ್ತ್ರನ ಮಾಡ್ತಾರೆ. ನಮ್ ಕಡೆ ಅಕ್ಕಿ ನುಚ್ಚಲ್ಲಿ ಹಸೆನ ಬರೀತಾರೆ ನೋಡಿ, ಇಲ್ಲಿ ಬರೀತಾ ಇದಾರಲ್ಲ, ಈ ತರ ಅಕ್ಕಿ ನುಚ್ಚಲ್ಲಿ ಹಸೆನ ಬರೆದು ಅದರಲ್ಲಿ ಸೂರ್ಯ, ಚಂದ್ರ, ನವಿಲು ಇದನ್ನೆಲ್ಲ ಇರ್ಲೇಬೇಕು, ಆ ತರ ಬಿಡಿಸ್ತಾರೆ. ಇದೆಲ್ಲ ಬಿಡಿಸಾದ ನಂತರ ಇದ್ರ ಮೇಲೆ ಕಳಸ ಇದೆಲ್ಲ ಇಟ್ಟು ಪೂಜೆ ಕೂಡ ಮಾಡ್ತಾರೆ. ನಂತರದಲ್ಲಿ ಇಲ್ಲಿ ನನ್ನ ತಂಗಿ ಕೈನಲ್ಲಿ ಈ ಹಸೆ ಮಣೆ ಮೇಲೆ ಎಲ್ಲ ಪೂಜೆ ಮಾಡಿಸಿ, ಹಸೆ ಬರ್ತಿರ್ತಲ್ಲ ಅದಕ್ಕೆಲ್ಲ ಪೂಜೆನ ಮಾಡಿಸಿ ನಂತರ ಇದೆಲ್ಲ ತೆಗೆದು ಇದ್ರ ಮೇಲೆ ಅವಳನ್ನ ಕೂರಿಸಿ ಮಡ್ಲು ದುಂಬ್ತಾರೆ. ಮುತ್ತೈದೆಯರೆಲ್ಲ 9 ಜನ 12 ಜನ ಈ ತರ ಮಡ್ಲನ್ನ ದುಂಬ್ತಾರೆ. ಬನ್ನಿ ಆ ವಿಡಿಯೋನೆಲ್ಲ ಮುಂದೆ ತೋರಿಸ್ತಾ ಹೋಗ್ತೀನಿ.
ಇಲ್ಲಿ ದೇವ್ರ ಹಸೆ ಎಲ್ಲ ಮುಗಿದ ನಂತರ ಇಲ್ಲಿ ಹರಣೆ ತರ್ತಾ ಇದ್ದಾರೆ. ನಮ್ಮನೆ ಹತ್ರನೇ ಒಂದು ದೊಡ್ಡ ನೀರಿನ ಟ್ಯಾಂಕ್ ಇದೆ, ಅಲ್ಲಿ ಹೋಗಿ ಅಲ್ಲಿಂದ ಹರಣೆನ ತರ್ತಾರೆ. ನಮ್ಮಲ್ಲಿ ಇಲ್ಲಿ ನಮ್ಮ ವಂಶದ ಮುತ್ತೈದೆಯರೇನೆ ಒಂದೇ ಸಿಂಬಿ ಮೇಲೆ 4 ಕಳಸಗಳನ್ನ ಇಟ್ಟು ಸಿಂಬಿನ ತರ್ತಾರೆ. ಇಲ್ಲಿ ನೋಡ್ತಾ ಇರಬಹುದು ಅದು ಒಂದೇನೆ ಬಿಳಿ ಪಂಚೆ ಆಗಿರುತ್ತೆ, ಅದನ್ನೇ ಸಿಂಬಿ ತರ ಮಾಡಿ 4 ಜನಕ್ಕೂ ಒಂದೇ ಬಿಳಿ ಪಂಚೆ ಮೇಲೆ ಕಳಸನ ಇಟ್ಟಿದ್ದಾರೆ. ಸೊ ನಮ್ಮಲ್ಲಿ ನಂತರ ಅಲ್ಲಿಂದ ಹಾಗೇನೆ ಬಂದು ಇಲ್ಲಿ ನಮ್ಮ ಇದು ಗ್ರಾಮ ದೇವತೆ ದಂಡಿನ ಮಾರಮ್ಮ ಅಂತ ಇಲ್ಲಿ ಬಂದು ಪೂಜೆನ ಮಾಡ್ಕೊಂಡು ಇಲ್ಗಾಯಿನ ಹೊಡೆದು ಮುಂದೆ ಕಳಸನ ತಗೊಂಡು ಬರ್ತಾರೆ ಮನೆ ತನಕ. ಹೀಗೇನೆ ಬರಬೇಕು ಅವರು ಒಂದೇ ಸಿಂಬಿನಲ್ಲಿ. ಹರಣ ಎಲ್ಲ ತಂದಾದ ನಂತರ ಈ ತರ ನಮ್ಮಲ್ಲಿ ಒಂದು ಒಳಕಲ್ಗೆ ಭತ್ತನ ಹಾಕಿ ಅಲ್ಲಿ ಒಂದ್ಕೆನ ಇಟ್ಟು ಮುತ್ತೈದೆಯರು ಭತ್ತನ ಕುಟ್ಟಿ ಶಾಸ್ತ್ರದ ಭತ್ತ ಕುಟ್ಟೋದು ಅಂತ ಹೇಳ್ತಾರೆ ಈ ಶಾಸ್ತ್ರಕ್ಕೆ. ಅಲ್ಲಿಗೆ ಪೂಜೆ ಎಲ್ಲ ಮಾಡಿ ಮುತ್ತೈದೆಯರ ಹತ್ರ ನೆಕ್ಸ್ಟ್ ಇದ್ರಲ್ಲಿ ಭತ್ತನ ಕುಟ್ತಾರೆ. ಆಲ್ಮೋಸ್ಟ್ ಈ ತರ ಶಾಸ್ತ್ರಗಳೆಲ್ಲ ನಿಮ್ ಕಡೆನೂ ಮಾಡ್ಬೋದು, ಕೆಲವೊಂದು ಚೇಂಜಸ್ ಇರುತ್ತೆ ನಮ್ ಕಡೆ ಮಾಡೋ ಶಾಸ್ತ್ರಗಳು. ಒಂದೊಂದು ಊರಿಗೂ ಒಂದೊಂದ್ ತರ ಶಾಸ್ತ್ರಗಳಿರುತ್ತೆ. ಹಾಗಾಗಿ ನಾನಿಲ್ಲಿ ನಮ್ ಕಡೆ ಯಾವ ತರ ಶಾಸ್ತ್ರ ಮಾಡ್ತಾರೆ ಅನ್ನೋದನ್ನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನೀವೆಲ್ಲ ಅನ್ಕೋಬಹುದು ಇದೇನೋ ಎಲ್ಲಾರ ಮನೇಲಿ ಮಾಡ್ತಾರಲ್ವಾ ಅಂತ. ಬಟ್ ಆದ್ರೆ ಎಲ್ಲಾ ಶಾಸ್ತ್ರಗಳು ಸ್ವಲ್ಪನಾದ್ರೂ ಚೇಂಜಸ್ ಅಂತ ಇದ್ದೇ ಇರುತ್ತೆ ಅಲ್ವಾ. ನೋಡಿ ನಿಮ್ ಕಡೆ ಹೇಗೆ ಶಾಸ್ತ್ರಗಳನ್ನ ಮಾಡ್ತಾರೆ ಅಂತ ಏನಾದ್ರು ಡಿಫ್ರೆಂಟ್ ಆಗಿದ್ರೆ ನನಗೆ ಕಾಮೆಂಟ್ ಬಾಕ್ಸ್ ಮೇಲೆ ಕಮೆಂಟ್ ಮಾಡಿ ತಿಳಿಸಿ. ಶಾಸ್ತ್ರದ ಭತ್ತ ಎಲ್ಲ ಕುಟ್ಟಾದ ನಂತರ ನಾವಿಲ್ಲಿ ಅರಿಶಿನ ಹಸೆ ಅಂತ ಹಾಕ್ತಾರೆ. ಅಂದ್ರೆ ಹಸೆನ ಹಾಕಿ ಅದ್ರ ಮೇಲೆ ಹಸೆ ಬಣ್ಣನ ಇಟ್ಟು ಮದುಮಗಳನ್ನ ಕೂರಿಸಿ ಅವಳಿಗೆ ಅರಿಶಿನ ಹಚ್ತೀವಿ. ನಮ್ಮಲ್ಲಿ ಎಲ್ಲರೂ ಅರಿಶಿನ ಹಚ್ತಾರೆ. ನೆತ್ತಿಗೆ ಎಣ್ಣೆನ ಹಾಕಿ ಮೆಲ್ಲಕ್ಕೆ ಇಟ್ಟು ಆಶೀರ್ವಾದ ಮಾಡೋ ತರ ಇದು.
ಅರ್ಶಿಣ ಎಲ್ಲ ಒತ್ತಾದ ನಂತರ ಇಲ್ಲಿ ನಾವು ತವ್ರ ಮನೆ ಕಡೆಯಿಂದ ಕೊಡುವಂತ ಕಾಲೋಗ್ನ ಸೋದರ ಮಾವನ ಕೈನಲ್ಲಿ ಹಾಕಿಸ್ತಾ ಇದೀವಿ. ನಾವು ಅರ್ಶಿಣ ಹಾಕಿದ್ಮೇಲೆ ಅಲ್ಲೇನೆ ಸೋದರ ಮಾವನ ಕೈಲಿ ಇದನ್ನ ಹಾಕಿಸ್ತೀವಿ. ಗಂಡನ ಮನೆಗೆ ಕೊಡುವಂತ ಕಾಲುಂಗ್ರನ ಮಾರನೇ ದಿನ ಬೆಳಗ್ಗೆ ತಾಳಿ ಕಟ್ಟೋ ಟೈಮ್ನಲ್ಲಿ ಹಸೆ ಮನೆ ಮೇಲೆ ಹಾಕಿಸ್ತಾರೆ. ನಂತರ ಇಲ್ಲಿ ಕಾಲುಂಗ್ರ ಎಲ್ಲ ಹಾಕ್ಸಾದ ನಂತರ ಹುಡುಗಿಗೆ ಅರಿಶಿನ ಎಣ್ಣೆ ಹಚ್ಚಿರುವಂತ ಎಲ್ಲಾ ಮುತ್ತೈದೆಯರಿಗೂ ಹಸ್ತನ ಪೂಜೆ ಮಾಡಿಸ್ತಾರೆ. ಹಸ್ತನ ಪೂಜೆ ಮಾಡಿಸಿ ಅವ್ರ ಕೈಲಿ ಕಂಕಣನ ಕಟ್ಟಿಸ್ತಾರೆ. ಶಾಸ್ತ್ರ ಎಲ್ಲ ಮುಗಿಯೋಷ್ಟರಲ್ಲಿ ಸಂಜೆ ಆಗ್ಬಿಟ್ಟಿದ್ದು. ನಂತರ ನಾವೆಲ್ಲ ರೆಡಿ ಆಗಿ ಸಂಜೆ ಚೌಟ್ರಿ ಬಂದ್ವಿ. ನೈಟ್ ರಿಸೆಪ್ಷನ್ ಇತ್ತು. ಹಾಗೇನೆ ಇವ್ರದ್ದು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ವಿಡಿಯೋ ಕೂಡ ನಾನು ಸದ್ಯದಲ್ಲಿ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ನನ್ಗೆ ಇವ್ರದ್ದು ಒಂದೇ ಸಾಂಗ್ ವಿಡಿಯೋ ಮಾತ್ರ ಸಿಕ್ಕಿರೋದು. ಫುಲ್ ಇನ್ನು 2 ಸಾಂಗ್ ವಿಡಿಯೋಸ್ ಇದೆ. ಅದು ಸಿಕ್ಕಿದ್ಮೇಲೆ ಅವೆರಡನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಇವಾಗ ಪ್ರೀ ವೆಡ್ಡಿಂಗ್ ಶೂಟ್ ವಿಡಿಯೋ ಅಪ್ಲೋಡ್ ಮಾಡಾದ ನಂತರದಲ್ಲಿ ನಾನು ಇವ್ರದ್ದು ಮುಹೂರ್ತದ್ದು ಕೂಡ ವಿಡಿಯೋಸ್ ಇದೆ, ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಗೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ನೆಕ್ಸ್ಟ್ ಅಪ್ಕಮಿಂಗ್ ಮುಹೂರ್ತದ ವಿಡಿಯೋಗೋಸ್ಕರ ನೀವೆಲ್ಲ ವೇಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.